ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಎಂಗೇಜ್ಮೆಂಟ್ ಮುಗಿದ ಮೇಲೆ ಅವ್ನ ಮನೆಗೆ ಕರ್ಕೊಂಡು ಹೋದ ನನ್ನ ಅಣ್ಣನ ಹೋಗೋಣ ಬನ್ನಿ ಅಂತ. ಅಲ್ಲಿಂದ ನಾನು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಆದ. ಇವನು ಫುಲ್ಲು ಕುಡಿದುಬಿಟ್ಟು ಮನೆಗೆ ಬಂದು ಮನೇಲಿ ತಾಯಿಗೆ ಅವಳಿಗೆಲ್ಲ ಹೊಡೆದುಬಿಟ್ಟು ಹೊಡೆದು ಹೇಳ್ಕೊಬಂದು ಅವಳನ್ನ ತಾಯಿ ತಡಿಬೇಕಾದ್ರೆ ಅವಳ ತಾಯಿ ಕೈಗೆಲ್ಲ ಕಡ್ದುಬಿಟ್ಟು ಅವ್ನ ತಲೆ ಕತ್ತರಿಸ್ಬಿಟ್ಟು ಹೋಗಿದೆ. ಯಾಕೆ ಅನ್ಸುತ್ತೆ ಉದ್ದೇಶಪೂರ್ವಕವಾಗಿ ಮಾಡಿದಾನೆ ಅಂತ ಯಾಕೆ ಅನ್ಸುತ್ತೆ? ಈಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿತ್ತು, ನಮ್ಮನ್ನ ಅವ್ನು ಕರ್ಕೊಂಡು ಹೋದ ಮನೆಗೆ ಹೋಗೋಣ ಬನ್ನಿ ಅಂತ. ಅವರು ಏನಂತ ಹೇಳಿದ್ರೆ ತುಂಬ ಒತ್ತಾಯ ಮಾಡ್ತಿದ್ದು ನಾವತ್ತು ನಿಮಗೆ ಮನೆಗೆ ಹೋಗೋಣ ಬನ್ನಿ ಅಂತ ಒತ್ತಾಯ ಮಾಡ್ತೀವಿ. ಹೋಗೋಣ ಬನ್ನಿ ಮನೆಗೆ, ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗೋದು. ಯಾರ ಮನೆ ಅದು? ಪ್ರಕಾಶ್ ಅವರು ಹಮಿಯಾಲ. ಎಲ್ಲ ಹೋದ್ರೆ ಅವತ್ತು? ಎಲ್ಲ ಹೋಗಿಲ್ಲ, ತಾಯಿ ತಂಗಿ ಅಮ್ಮ ಮಾತ್ರ ಬಾಕಿ ಆದ. ನಾನು ಅಣ್ಣ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ನಾನೊಂದು ಫಂಕ್ಷನಿಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಆದ. ಇವರು ಮಧು ಅನ್ನೋರು ಪಿಕಪ್ಪಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕಡ್ದಿದ್ದೆ. ಅಲ್ಲ, ಈಗ ಉದ್ದೇಶಪೂರ್ವಕವಾಗಿ ನೀವು ಮಾಡಿದ್ದೇನೆ ಅಂತ ಅಂದ್ರೂ ಕೂಡ ಕಾರಣ ಏನು? ಕಾರಣ ಇಂತೆಲ್ಲ ಗೊತ್ತಿಲ್ಲ ಕಟ್ಟೆ. ನಿಮ್ಗೆ ಒಪ್ಪಿಗೆ ಇತ್ತ ಅಂದರೆ? ಒಪ್ಪಿಗೆ ಇತ್ತು. ಬಟ್ ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದೆ. ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ? ಹೌದು. ಇಲ್ಲಿ ಎಂಗೇಜ್ಮೆಂಟ್ ಮುಗಿದ ಮೇಲೆ ಅವ್ನ ಮನೆಗೆ ಕರ್ಕೊಂಡು ಹೋದ ನನ್ನ ಅಣ್ಣನ ಹೋಗೋಣ ಬನ್ನಿ ಅಂತ. ಅಲ್ಲಿಂದ ನಾನು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಆದ. ಇವನು ಫುಲ್ಲು ಕುಡಿದುಬಿಟ್ಟು ಮನೆಗೆ ಬಂದು ಮನೇಲಿ ತಾಯಿಗೆ ಅವಳಿಗೆಲ್ಲ ಹೊಡೆದುಬಿಟ್ಟು ಹೊಡೆದು ಹೇಳ್ಕೊಬಂದು ಅವಳನ್ನ ತಾಯಿ ತಡಿಬೇಕಾದ್ರೆ ಅವಳ ತಾಯಿ ಕೈಗೆಲ್ಲ ಕಡ್ದುಬಿಟ್ಟು ಅವ್ನ ತಲೆ ಕತ್ತರಿಸ್ಬಿಟ್ಟು ಹೋಗಿದೆ. ಯಾಕೆ ಅನ್ಸುತ್ತೆ ಉದ್ದೇಶಪೂರ್ವಕವಾಗಿ ಮಾಡಿದಾನೆ ಅಂತ ಯಾಕೆ ಅನ್ಸುತ್ತೆ? ಉದ್ದೇಶಪೂರ್ವಕವಾಗಿ ಈಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿತ್ತು, ನಮ್ಮನ್ನ ಅವ್ನು ಕರ್ಕೊಂಡು ಹೋದ ಮನೆಗೆ ಹೋಗೋಣ ಬನ್ನಿ ಅಂತ. ಅವರು ಏನಂತ ಹೇಳಿದ್ರೆ ತುಂಬ ಒತ್ತಾಯ ಮಾಡ್ತಿದ್ದು ನಾವತ್ತು ನಿಮಗೆ ಮನೆಗೆ ಹೋಗೋಣ ಬನ್ನಿ ಅಂತ ಒತ್ತಾಯ ಮಾಡ್ತೀವಿ. ಹೋಗೋಣ ಬನ್ನಿ ಮನೆಗೆ, ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗೋದು. ಯಾರ ಮನೆ ಅದು? ಪ್ರಕಾಶ್ ಅವರು ಹಮಿಯಾಲ. ಎಲ್ಲ ಹೋದ್ರೆ ಅವತ್ತು? ಎಲ್ಲ ಹೋಗಿಲ್ಲ, ತಾಯಿ ತಂಗಿ ಅಮ್ಮ ಮಾತ್ರ ಬಾಕಿ ಆದ. ನಾನು ಅಣ್ಣ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ನಾನೊಂದು ಫಂಕ್ಷನಿಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಆದ. ಇವರು ಮಧು ಅನ್ನೋರು ಪಿಕಪ್ಪಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕಡ್ದಿದ್ದೆ. ಅಲ್ಲ, ಈಗ ಉದ್ದೇಶಪೂರ್ವಕವಾಗಿ ನೀವು ಮಾಡಿದ್ದೇನೆ ಅಂತ ಅಂದ್ರೂ ಕೂಡ ಕಾರಣ ಏನು? ಕಾರಣ ಇಂತೆಲ್ಲ ಗೊತ್ತಿಲ್ಲ ಕಟ್ಟೆ. ನಿಮ್ಗೆ ಒಪ್ಪಿಗೆ ಇತ್ತ ಅಂದರೆ? ಒಪ್ಪಿಗೆ ಇತ್ತು. ಬಟ್ ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದೆ. ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ? ಹೌದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಎಂಗೇಜ್ಮೆಂಟ್ ಮುಗಿದ ಮೇಲೆ ಅವ್ನ ಮನೆಗೆ ಕರ್ಕೊಂಡು ಹೋದ ನನ್ನ ಅಣ್ಣನ ಹೋಗೋಣ ಬನ್ನಿ ಅಂತ. ಅಲ್ಲಿಂದ ನಾನೊಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಆದ. ಇವನು ಫುಲ್ಲು ಕುಡಿದುಬಿಟ್ಟು ಮನೆಗೆ ಬಂದು ಮನೇಲಿ ತಾಯಿಗೆ ಅವಳಿಗೆಲ್ಲ ಹೊಡೆದುಬಿಟ್ಟು ಹೊಡೆದು ಹೇಳ್ಕೊಬಂದು ಅವಳನ್ನ ತಾಯಿ ತಡಿಬೇಕಾದ್ರೆ ಅವಳ ತಾಯಿ ಕೈಗೆಲ್ಲ ಕಡ್ದುಬಿಟ್ಟು ಅವ್ನ ತಲೆ ಕತ್ತರಿಸ್ಬಿಟ್ಟು ಹೋಗಿದೆ. ಯಾಕೆ ಅನ್ಸುತ್ತೆ ಉದ್ದೇಶಪೂರ್ವಕವಾಗಿ ಮಾಡಿದಾನೆ ಅಂತ ಯಾಕೆ ಅನ್ಸುತ್ತೆ? ಉದ್ದೇಶಪೂರ್ವಕವಾಗಿ ಈಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿತ್ತು, ನಮ್ಮನ್ನ ಅವ್ನು ಕರ್ಕೊಂಡು ಹೋದ ಮನೆಗೆ ಹೋಗೋಣ ಬನ್ನಿ ಅಂತ. ಅವರು ಏನಂತ ಹೇಳಿದ್ರೆ ತುಂಬ ಒತ್ತಾಯ ಮಾಡ್ತಿದ್ದು ನಾವತ್ತು ನಿಮಗೆ ಮನೆಗೆ ಹೋಗೋಣ ಬನ್ನಿ ಅಂತ ಒತ್ತಾಯ ಮಾಡ್ತೀವಿ. ಹೋಗೋಣ ಬನ್ನಿ ಮನೆಗೆ, ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗೋದು. ಯಾರ ಮನೆ ಅದು? ಪ್ರಕಾಶ್ ಅವರು ಹಮಿಯಾಲ. ಎಲ್ಲ ಹೋದ್ರೆ ಅವತ್ತು? ಎಲ್ಲ ಹೋಗಿಲ್ಲ, ತಾಯಿ ತಂಗಿ ಅಮ್ಮ ಮಾತ್ರ ಬಾಕಿ ಆದ. ನಾನು ಅಣ್ಣ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ನಾನೊಂದು ಫಂಕ್ಷನಿಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಆದ. ಇವರು ಮಧು ಅನ್ನೋರು ಪಿಕಪ್ಪಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕಡ್ದಿದ್ದೆ. ಅಲ್ಲ, ಈಗ ಉದ್ದೇಶಪೂರ್ವಕವಾಗಿ ನೀವು ಮಾಡಿದ್ದೇನೆ ಅಂತ ಅಂದ್ರೂ ಕೂಡ ಕಾರಣ ಏನು? ಕಾರಣ ಇಂತೆಲ್ಲ ಗೊತ್ತಿಲ್ಲ ಕಟ್ಟೆ. ನಿಮ್ಗೆ ಒಪ್ಪಿಗೆ ಇತ್ತ ಅಂದರೆ? ಒಪ್ಪಿಗೆ ಇತ್ತು. ಬಟ್ ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದೆ. ನಿಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ? ಹೌದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.